60ರಿಂದ 70 ವರ್ಷದ ವಯಸ್ಸಿನವರು ಕೂಡ ನಾವಿದ್ದೇವೆ. ಅದು ನಮ್ಮ ಶರೀರವನ್ನು ಬಗ್ಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಒಟ್ಟು ಈಗ 12 ಆಸನಗಳ ಪರಿಚಯವನ್ನು ನಾವು ಬೆಳಿಗ್ಗೆ ಮತ್ತು ಸಂಜೆ 2 ಬ್ಯಾಚಿನವರು ಕೂಡ ಪ್ರಸ್ತುತಪಡಿಸ್ತಾ ಇದ್ದೇವೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ನಮ್ಮ ಗುರುಗಳನ್ನು ಬೈಬೇಡಿ, ಗುರು ದಂಪತಿಗಳನ್ನು ಬೈಬೇಡಿ, ವಿದ್ಯಾರ್ಥಿಗಳಾದ ನಮ್ಮನ್ನು ಬೈರಿ ಅಂತ ತಮ್ಮಲ್ಲಿ ಕಳಕಳಿಯಲ್ಲಿ ಕೇಳಿಕೊಳ್ತಾ, ಯಾಕೆಂದರೆ ನಮ್ಮ ವಯೋಮಾನವನ್ನು ಈಗಾಗಲೇ ನಾನು ಪ್ರಸ್ತುತಪಡಿಸಿದ್ದೇನೆ. ಹಾಗಾಗಿ ಅವರು ಹೇಳಿಕೊಟ್ಟದ್ದು ತಪ್ಪಲ್ಲ, ನಾವು ಕಲಿತದ್ದು ಎಲ್ಲಿಯೋ ಅಲ್ಪ ಸ್ವಲ್ಪ ತಪ್ಪಾಗಿರ್ಬೋದು ಅನ್ನೋದಾಗಿ ಹೇಳ್ತಾ, ಯೋಗ ಪ್ರದರ್ಶನಕ್ಕಾಗಿ ಮೇಡಮ್ ಅವರು ಒಂದೊಂದೇ ವಿಷಯವನ್ನು ಒಂದೊಂದೇ ಆಸನಗಳನ್ನು ಪ್ರಸ್ತುತಪಡಿಸ್ತಾ ಬರ್ತಾರೆ. ನಾವೀಗ ಯೋಗ ಪ್ರದರ್ಶನಕ್ಕಾಗಿ ಸಿದ್ಧರಾಗ್ತಾ ಇದ್ದೀವಿ. ಜೈನಾಥ, ಪ್ರತಿಮಾ, ಸುಮಾ, ಆಶಾ, ಯಶೋಧ, ರವಿರಾಜ, ರಾಜೇಶ, ಸ್ಟೀಫನ್, ಅಶೋಕ್. ನಿಶಬ್ದವಾಗಿರಿ. ಹಸ್ತ ನಮಸ್ಕಾರ ಸ್ಥಿತಿಯಲ್ಲಿರಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹ್ರಾಂ ಮಿತ್ರಾಯ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ. ಓಂ ಹ್ರೀಂ ರಮಯೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಧನ್ಯವಾದಗಳು ಯೋಗ ಬಂಧುಗಳಿಗೆ. ಆಸನಾಭ್ಯಾಸಗಳನ್ನು ಮಾಡಿಕೊಂಡು ಬರುವ. ವೃಶ್ಚಿಕಾಸನ ಪ್ರಕಾರೇ ಪಾರ್ಶ್ವೋತ್ಥಾನಾಸನ, ಅರ್ಧಕಟಿ ಚಕ್ರಾಸನ, ಉತ್ತಿತ ಪಾದಂಗುಷ್ಟಾಸನ. ಚಂದು, ಪ್ರಭಾವತಿ, ಅಶ್ವಿನಿ ಗುಂಜಾಲು, ಭಾರ್ಗವಿ, ಸುಧಾಕರ, ಕಲ್ಪನಾ, ಜೈನಾಥ, ಸುಮಿತ್ರ, ಅದಿತಿ. ವೃಶ್ಚಿಕಾಸನ ಪ್ರಕಾರೇ ಈ ಆಸನಾಭ್ಯಾಸದಿಂದ ಶ್ವಾಸಕೋಶಗಳು ಚೆನ್ನಾಗಿ ಹಿಗ್ಗುವುದಲ್ಲದೆ ಕಿಬ್ಬೊಟ್ಟೆಯ ಮಾಂಸಖಂಡಗಳು ಕೂಡ ಹಿಗ್ಗುವಂತಾಗುತ್ತದೆ. ಅಲ್ಲದೆ ಇಡೀ ಬೆನ್ನೆಲುಬು ಹುರುಪನ್ನು ಪಡೆದು ಆರೋಗ್ಯ ಸ್ಥಿತಿಯಲ್ಲಿರುತ್ತದೆ. ಪಾರ್ಶ್ವೋತ್ಥಾನಾಸನ. ಈ ಆಸನವು ಕಾಲುಗಳು ಮತ್ತು ತೊಡೆಯ ಭಾಗದಲ್ಲಿನ ಮಾಂಸಖಂಡಗಳನ್ನು ಸದೃಢಗೊಳಿಸುತ್ತದೆ. ಬೆನ್ನಿನ ಭಾಗದ ನೋವು ನಿವಾರಣೆಯ ಜೊತೆಗೆ ಭುಜವನ್ನು ಜೋಲುವುದನ್ನು ನಿವಾರಿಸುತ್ತದೆ.
ಅರ್ಧ ಕಟಿ ಚಕ್ರಾಸನ ಭುಜ ಹಾಗೂ ಸೊಂಟದಲ್ಲಿನ ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಧನ್ಯವಾದಗಳು. ನಾವಾಸನ, ತ್ರಿಕೋನಾಸನ, ಗರುಡಾಸನ, ರಾಜಕಪೋತಾಸನ. ಜ್ಯೋತಿ ಶೆಟ್ಟಿ, ಪ್ರಿಯಾ, ಜುಲೆಟ್, ಜಾಹ್ನವಿ, ಶ್ಯಾಮಲಾ, ಸಂಚಯ, ಜ್ಯೋತಿ ಮೆಂಡಾನ್ಸ್, ಸ್ಫೂರ್ತಿ, ಲೀನಾ, ರೈನಾ, ಜ್ಯೋತಿರಾವ್. ನಾವಾಸನ, ಈ ಆಸನವು ಬೆನ್ನಿನ ಭಾಗದ ಮತ್ತು ಕರುಳು ಪಿತ್ತಕೋಶವನ್ನು ಸುಸ್ಥಿತಿಯಲ್ಲಿಡುತ್ತದೆ. ತ್ರಿಕೋನಾಸನ, ಈ ಆಸನವು ಕಾಲುಗಳಲ್ಲಿನ ಹಾಗೂ ತೊಡೆಯ ಭಾಗದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತದೆ. ರಾಜಕಪೋತಾನಾಸನ, ಈ ಆಸನವು ಕತ್ತು ಹೆಗಲಿನ ಭಾಗಕ್ಕೆ ಹಾಗೂ ಬೆನ್ನಿನ ಮೂಳೆಗೆ ಉತ್ತಮ ಪರಿಣಾಮಕಾರಿ ಬೀರುತ್ತದೆ. ಅಲ್ಲದೆ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ರಂಥಿಗಳು, ಮೂತ್ರಪಿಂಡದ ಮೇಲ್ಭಾಗದ ಆಡ್ರಿನಲ್ ಎಂಬ ನಿರ್ನಾಳ ಗ್ರಂಥಿಗಳು ಹೆಚ್ಚು ಪ್ರಮಾಣದ ರಕ್ತ ಒದಗಿಸುವುದರ ಮೂಲಕ ಅವುಗಳಲ್ಲಿ ಚೈತನ್ಯ ಶಕ್ತಿಯು ವೃದ್ಧಿಯಾಗುತ್ತದೆ. ಗರುಡಾಸನ, ಈ ಆಸನಾಭ್ಯಾಸದಿಂದ ಕಾಲುಗಳಲ್ಲಿನ ಸೆಳೆತವನ್ನು, ನೋವನ್ನು ನಿವಾರಿಸಬಹುದು. ಏಕಂ ದ್ವೇ ತ್ರೀಣಿ ಚತ್ವಾರಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ಧನ್ಯವಾದಗಳು ಯೋಗ ಬಂಧುಗಳಿಗೆ. ಶೀರ್ಷಾಸನ, ವೀರಭದ್ರಾಸನ ಪ್ರಕಾರ 2. ಸ್ಟೀವನ್, ರವಿರಾಜ್, ಸ್ಟೀಫನ್, ಅಶೋಕ್, ಶಾಂತಪ್ಪ. ನಮ್ಮ ಹಿಂದಿನ ಗ್ರಂಥಗಳು ಶೀರ್ಷಾಸನವನ್ನು ಆಸನಗಳ ರಾಜ ಎಂದು ಕರೆದಿವೆ. ಶೀರ್ಷಾಸನ ಸಕ್ರಮದಲ್ಲಿ ಅಭ್ಯಸಿಸಿದಲ್ಲಿ ಆರೋಗ್ಯಕರವಾದ ಶುದ್ಧ ರಕ್ತವು ಮೆದುಳಿನ ಜೀವಕೋಶಗಳಲ್ಲಿ ಹರಿಯುವಂತಾಗುತ್ತದೆ. ಇದರಿಂದ ಮೆದುಳು ತಾರುಣ್ಯಗೊಂಡು ಬುದ್ಧಿಶಕ್ತಿ ಹೆಚ್ಚುತ್ತದೆ, ಭಾವನೆಗಳು ತಿಳಿಗೊಳ್ಳುತ್ತದೆ. ಶೀರ್ಷಾಸನದಿಂದ ಪ್ಯೂಟರಿ ಗ್ರಂಥಿ ಮತ್ತು ಪೀನಿಯಲ್ ಗ್ರಂಥಿ ಆಕ್ಟಿವೇಟ್ ಆಗುತ್ತದೆ. ಇದರಿಂದ ನಮ್ಮ ಬೆಳವಣಿಗೆ, ಆರೋಗ್ಯ, ಪ್ರಾಣಧಾರಣಾ ಶಕ್ತಿ, ಚೇತನಾ ಶಕ್ತಿ ಉತ್ತಮಗೊಳ್ಳುತ್ತದೆ. ವೀರಭದ್ರಾಸನ ಪ್ರಕಾರ 2, ಈ ಆಸನಾಭ್ಯಾಸದಿಂದ ಕಾಲುಗಳ ಮೀನಖಂಡಗಳ ಮತ್ತು ತೊಡೆಯ ಮಾಂಸಖಂಡಗಳಲ್ಲಿನ ನರಗಳ ಬಿಗಿತವನ್ನು ನಿವಾರಿಸಿ ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಧನ್ಯವಾದಗಳು. ಆಕರಣ ಧನುರಾಸನ, ಪ್ರಸಾರಿತ ಪಾದೋತ್ಥಾನಾಸನ, ವೃಕ್ಷಾಸನ. ಸೋಫಿಯಾ,
ಪ್ರಿಯಾ, ಆಶಾ, ರೈನಾ, ಸುಮಾ, ಜ್ಯೋತಿ ಮೆಂಡಾನ್ಸ್, ಜ್ಯೋತಿ ಶೆಟ್ಟಿ, ಶ್ಯಾಮಲಾ, ಸುಮಿತ್ರಾ, ರಜತಾ, ಯಶೋಧ, ಲೀನಾ, ಶಾಂತಿ. ಆಕರ್ಣ ಧನುರಾಸನ. ಈ ಆಸನದಿಂದ ಕಿಬ್ಬೊಟ್ಟೆಯೊಳಗಿನ ಮಾಂಸಖಂಡಗಳು ಕುಗ್ಗುವುದರಿಂದ ಮಲ ವಿಸರ್ಜನೆಯ ಸಮಸ್ಯೆ ನಿವಾರಿಸುತ್ತದೆ. ಪ್ರಸಾರಿತ ಪಾದೋತ್ಥಾನಾಸನ. ಈ ಆಸನ ಕಾಲುಗಳನ್ನು ಸದೃಢಗೊಳಿಸುವುದರ ಜೊತೆಗೆ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ವೃಕ್ಷಾಸನ. ಈ ಆಸನವು ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಧನ್ಯವಾದಗಳು. ಚಕ್ರಾಸನ, ಪಾರ್ಶ್ವಕೋನಾಸನ, ದೂರ್ವಾಸನ. ಮಂಜುನಾಥ್, ರಮೇಶ್, ರಾಜೇಶ್, ವೈಷ್ಣವಿ, ನಿಶ್ಚಿತ, ಪ್ರತಿಮಾ, ಕ್ಲಾರಾ. ಚಕ್ರಾಸನ. ಈ ಆಸನದಿಂದ ಬೆನ್ನಿನ ಭಾಗ ಬಲಗೊಳ್ಳುವುದು, ತೋಳು ಮಣಿಕಟ್ಟುಗಳಿಗೆ ಶಕ್ತಿ ಕೊಡುತ್ತದೆ. ಪಾರ್ಶ್ವಕೋನಾಸನ. ಈ ಆಸನ ಕಾಲುಗಳಲ್ಲಿನ ಮೀನಕಡ್ಡ ತೊಡೆಯ ಭಾಗವನ್ನು ಬಲಿಷ್ಠಗೊಳಿಸುವುದಲ್ಲದೆ ಪೃಷ್ಠಗಳಲ್ಲಿರುವ ಕೊಬ್ಬನ್ನು ಕರಗಿಸುತ್ತದೆ. ದೂರ್ವಾಸನ. ಈ ಆಸನಾಭ್ಯಾಸದಿಂದ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಧನ್ಯವಾದಗಳು. ಉಪವಿಷ್ಟ ಕೋನಾಸನ, ಪದ್ಮಮಯೂರಾಸನ. ಆಶಾ, ಸುಮಾ, ಜಾಹ್ನವಿ, ಯಶೋಧ, ಸುಮಿತ್ರಾ, ಉಪವಿಷ್ಟ ಕೋನಾಸನ. ಈ ಆಸನವು ಸ್ತ್ರೀಯರಿಗೆ ಅತ್ಯುತ್ತಮ. ರಜಸ್ರಾವವನ್ನು ಕ್ರಮಬದ್ಧಗೊಳಿಸುತ್ತದೆ. ಪದ್ಮಮಯೂರಾಸನ. ಈ ಆಸನದ ಭಂಗಿಯಲ್ಲಿ ಒಣ ಕೈಗಳ ಒತ್ತಡವು ಕಿಬ್ಬೊಟ್ಟೆಯೊಳಗಿನ ಅಯೋರ್ಟ ಎಂಬ ಶುದ್ಧ ರಕ್ತ ನಾಳದ ಮೇಲೆ ಬೀಳುವುದರಿಂದ ಕಿಬ್ಬೊಟ್ಟೆಯೊಳಗಿನ ಅಂಗಗಳಲ್ಲಿ ರಕ್ತ ಪರಿಚಲನೆಯು ಚೆನ್ನಾಗಿ ನಡೆಯುತ್ತದೆ, ಅಲ್ಲದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಧನ್ಯವಾದಗಳು.
ವೀರಭದ್ರಾಸನ ಪ್ರಕಾರಿಯೇ ಸರ್ವಾಂಗಾಸನ ಬಕಾಸನ. ರವಿರಾಜ್, ಮಂಜುನಾಥ್, ರಾಜೇಶ್, ಸ್ಟೀವನ್, ಜೈನಾಥ್, ಸ್ಟೀಫನ್, ಅಶೋಕ್, ರಮೇಶ್. ವೀರಭದ್ರಾಸನ ಈ ಆಸನದಿಂದ ಎದೆಯು ವಿಸ್ತಾರವಾಗುವುದು. ಇದರಿಂದ ಉಸಿರಾಟ ಕ್ರಿಯೆ ದೀರ್ಘಗೊಳ್ಳುತ್ತದೆ. ಅಸ್ತಮ ಸಮಸ್ಯೆ ಮತ್ತು ಬೆನ್ನಿನ ಭಾಗದ ನೋವನ್ನು ನಿವಾರಿಸುತ್ತದೆ. ಸರ್ವಾಂಗಾಸನ ಈ ಆಸನವು ಉಳಿದೆಲ್ಲ ಆಸನಗಳಿಗೆಲ್ಲ ತಾಯಿಯಂತೆ. ಇದು ನಮ್ಮ ದೇಹಕ್ಕೆ ಸಂಭವಿಸಬಹುದಾದ ಅನೇಕ ಬಗೆಯ ರೋಗ ರುಜಿನಗಳಿಗೆ ಸಿದ್ಧೌಷಧಿಯಂತೆ ಕೆಲಸ ಮಾಡುತ್ತದೆ. ಥೈರಾಯ್ಡ್ ಸಮಸ್ಯೆಯನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಬಕಾಸನ ಈ ಆಸನದಿಂದ ತೋಳುಗಳು ಮತ್ತು ಕಿಬ್ಬೊಟ್ಟೆಯೊಳಗಿನ ಅಂಗಗಳು ಬಹುವಾಗಿ ಸಂಕೋಚ ಸ್ಥಿತಿಯನ್ನು ಪಡೆಯುವುದರಿಂದ ಅವುಗಳ ಶಕ್ತಿಯನ್ನು ಗಳಿಸುವುದು. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಧನ್ಯವಾದಗಳು. ಉಷ್ಟ್ರಾಸನ, ಬದ್ಧಕೋನಾಸನ, ತಾಡಾಸನ. ಜ್ಯೋತಿರಾವ್, ಜುಲೆಟ್, ಸಂಚಯ, ಸ್ಫೂರ್ತಿ, ರಜತ, ಸೋಫಿಯಾ. ಉಷ್ಟ್ರಾಸನ ಈ ಆಸನವು ಬೆನ್ನಿನ ಭಾಗದ ನೋವು ಹಾಗೂ ಅಸ್ತಮ ಸಮಸ್ಯೆಯನ್ನು ನಿವಾರಿಸುತ್ತದೆ. ಬದ್ಧಕೋನಾಸನ ಈ ಆಸನವು ಮೂತ್ರಪಿಂಡಗಳು ಮೂತ್ರಕೋಶವನ್ನು ಆರೋಗ್ಯ ಸ್ಥಿತಿಯಲ್ಲಿಡುತ್ತದೆ. ಸ್ತ್ರೀಯರ ಮುಟ್ಟಿನ ಸಮಸ್ಯೆಯನ್ನು ನಿವಾರಿಸುವಂಥದ್ದು. ತಾಡಾಸನ ಈ ಆಸನ ದೇಹದ ಸಮಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಧನ್ಯವಾದಗಳು ಯೋಗ ಬಂಧುಗಳಿಗೆ. ಪೂರ್ವೋತ್ಥಾನಾಸನ, ಪಶ್ಚಿಮೋತ್ಥಾನಾಸನ, ಊರ್ಧ್ವ ಕುಕ್ಕುಟಾಸನ, ನಟರಾಜಾಸನ, ಭುಜಂಗಾಸನ. ಸುಮಿತ್ರಾ, ಅಶ್ವಿನಿ ಕುಂಜಾಲು, ಪ್ರಭಾವತಿ, ನಿಶ್ಚಿತ, ಪ್ರತಿಮಾ ಜೆ, ಭಾರ್ಗವಿ, ಕಲ್ಪನಾ, ಅದಿತಿ, ಕ್ಲೇರಾ, ಚಂದು, ಪ್ರತಿಮಾ. ಪೂರ್ವೋತ್ಥಾನಾಸನ ಈ ಆಸನವು ಭುಜದ ಭಾಗದ ಸಡಿಲತೆಗೆ ಹಾಗೆಯೇ ಪಾದದ ಭಾಗದಿಂದ ಸೊಂಟದ ಭಾಗದಲ್ಲಿನ ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ. ಪಶ್ಚಿಮೋತ್ಥಾನಾಸನ ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಗೆ ಹಾಗೂ ಬೆನ್ನಿನ ಮೂಳೆಯಲ್ಲಿ ತಾರುಣ್ಯ ಮೂಡಿಸುತ್ತದೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಊರ್ಧ್ವ ಕುಕ್ಕುಟಾಸನ ಈ ಆಸನ ತೋಳುಗಳು ಮತ್ತು ಕಿಬ್ಬೊಟ್ಟೆಯೊಳಗಿನ ಅಂಗಗಳನ್ನು ಬಲಗೊಳಿಸುತ್ತದೆ. ನಟರಾಜಾಸನ ಈ ಆಸನವು ಭುಜ, ಬೆನ್ನು, ತೋಳು, ತೊಡೆ, ಸೊಂಟ, ಹೊಟ್ಟೆಯ ಭಾಗವನ್ನು ಬಲಪಡಿಸುತ್ತದೆ. ದೇಹದ ಸಮತೋಲನ ಸ್ಥಿತಿಯನ್ನು ಕಾಪಾಡಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಾಗಿಸುವುದು. ಏಕಂ, ದ್ವೇ, ತ್ರೀಣಿ, ಚತ್ವಾರಿ,
एकं द्वे त्रीणि चत्वारि पञ्च ಧನ್ಯವಾದಗಳು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಿರು ನಾಟಕ ಪ್ರದರ್ಶನ ಮುಂದೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಬಂದ್ರಲ್ಲ. ಅಲ್ಲ, ನಮ್ಮ ಬ್ಯಾಚ್ ಒಂದು ಗೆಟ್ ಟುಗೆದರ್ ಮಾಡಲಿಕ್ಕೆ 20 ಇಯರ್ಸ್ ಆಯಿತು. ಎಷ್ಟು ಸಲ ಟ್ರೈ ಮಾಡಿತ್ತು, 3-4 ಸಲ ಟ್ರೈ ಮಾಡಿತ್ತು, ಆದರೂ ಆಗಲಿಲ್ಲ. ಆ ದಿನ ಇವತ್ತು ಕೊಡಿ ಬಂತು. ನನಗಂತೂ ತುಂಬಾ ಖುಷಿಯಾಗಿದೆ. ಅಲ್ಲ, ನಾವೆಲ್ಲ ಎಷ್ಟು ಚೇಂಜಸ್ ಆದಿವಲ್ಲ 20 ಇಯರ್ಸಲ್ಲಿ ಅಲ್ಲ ಜ್ಯೋತಿ? ಮುಂಚೆ ನಾವೆಲ್ಲ ಕಾಲೇಜಲ್ಲಿ ಎಷ್ಟು ಗಮ್ಮತ್ ಮಾಡ್ತಾ ಇದ್ವಲ್ಲ, ನೆನ್ಪುಂಟೆ ನಿಮಗೆ? ಅವ್ರೊಬ್ರು ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ವಿ, ಮಂಜುನಾಥ್ ಸರ್ ಒಬ್ರು ಎಷ್ಟು ಜೋಕ್ ಹೇಳ್ತಾ ಇದ್ರು. ಏ ಸುಮಿತ್ರಾ, ನೀನೆಂತ ಈ ಸ್ಟೂಡೆಂಟ್ ಆಗಿದ್ದೀಯಾ? ಮುಂಚೆ ಸ್ಪೋರ್ಟ್ಸ್ ಅಲ್ಲಿ ಚಾಂಪಿಯನ್ ಆಗಿದ್ದವರಲ್ಲ ನೀನು? ಹೌದು ಸುಮಾ, ಈಗೆಂತ ಮುಂಚೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಚಾಂಪಿಯನ್ ಇದ್ದೆ. ಈಗ ಸೊಂಟ ನೋವು, ಕಾಲ್ಗಂಟು ನೋವು, BP, ಶುಗರ್ ಎಲ್ಲ ಇತ್ತು. ಸೊಂಟ ನೋವು, ಕಾಲು ನೋವು, ಗಂಟೆ ಸಾವು ಅದೆಲ್ಲ ಬಿಡಿಸ್ಕೊಡ್ತೀರ. ನೀವೆಲ್ಲ ಹೇಗಿದ್ದೀರಾ? ಸುಮಾ, ಒಂದು ದೂತಿರೋ ಒಬ್ರು ಬರ್ಲಿಕ್ಕಿದ್ರಲ್ಲ, ಯಾರದು? ಅವಳ ಮಕ್ಕಳು ಜಾನ್ ಬಂದರೆ ಮತ್ತೆ ಅವ್ರ ಮಕ್ಕಳು ಏನು ಯಾವ್ದಾದ್ರು ಬರೋದೇ ಲೇಟ್, ಅವರು ಬರೋದೇ ಇಲ್ಲ. ಅವರು ಬರೋಣ ಚಪಾತಿ ಕಾಣ್ತಾರ ಇಲ್ವಾ? Marina, 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 Marina. ನೀನ್ ಯಾರು ಗೊತ್ತಾಗಿಲ್ಲ? ಇನ್ನು ಸ್ವಲ್ಪ ಇಲ್ಲಿ ಬಾ. ಯಾರು ಬರೀತಿ ನೀನು? ನಮ್ಮ ಬ್ಯಾಚ್ ನೋಡಿ. ಹೌದಾ? ಗುರ್ತ ಸಿಕ್ಕುದಿಲ್ಲ? ಗೊತ್ತಾಗಿ ಅಂತ ಗೊತ್ತಾಗಿ. ಇಲ್ಲ, ಯಾವಾಗ ನಂಗೆ ಗೊತ್ತಾಗೇ ಆಗಲಿಲ್ಲ. ಜ್ಯೋತಿರಮ್ಮ ನೀನು? ಗುರ್ತನೇ ಆಗುದಿಲ್ಲ ಮಾರೆ, ಫುಲ್ ಚೇಂಜ್. ಲಾಸ್ಟ್ ಬೆಂಚಲ್ಲಿ ನಾವು ಒಟ್ಟಿಗೆ ಕುತ್ಕೊಂಡು ಎಲ್ಲರಿಗೆ ನಮ್ಮ ಇಬ್ಬರ ಹೆಸರು ಕನ್ಫ್ಯೂಷನ್. ಹೌದು ಹೌದು, ರಾವ್ ಯಾರು ಶೆಟ್ಟಿ ಯಾರು ಅಂತ ಎಲ್ಲ ಪ್ರೀಡಿಂಗ್ ಗೊತ್ತಾಯ್ತಾ ಇದ್ದು. ಅಲ್ಲ ಜ್ಯೋತಿ, ನೀನ್ ಹೆಂಗ್ ಇಷ್ಟು ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಆದದ್ದು? 24 ಗಂಟೆ ಬ್ಯೂಟಿ ಪಾರ್ಲರ್ ಎಲ್ಲ ಇರೋದ ಹೆಂಗೆ? ಹಾಗಿದ್ರೆ ಡಯಟ್ ಏನು? ಹಾಗಿದ್ರೆ ಸಂತೂರ್ ಸೋಪ್ ಹಾಕಿ ಸ್ನಾನ ಮಾಡೋದಿರ್ಬೇಕು. ಇಲ್ಲ ಇಲ್ಲ, ಅದೇನಿಲ್ಲ. ಮತ್ತೆ ಸೀಕ್ರೆಟ್ ಏನ್ ಮರೈತಿ ನಮಗೂ ಎಲ್ಲ ಒಂಚೂರು? ನಾನು ಯೋಗ ಮಾಡ್ತೇನೆ. ಯೋಗ ಅಷ್ಟೇ. ಯೋಗ ಯೋಗ ಮಾಡೋದ್ರಿಂದ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಆಗ್ತೇವೆ, ಸ್ಟ್ರೆಸ್ ಫ್ರೀ ಆಗ್ತದೆ, ನಮ್ಮ ಕಾಯಿಲೆ ಎಲ್ಲ ದೂರ ಹೋಗ್ತದೆ. ಹೌದಾ? ಮಾಡ್ಬೋದ ಯೋಗ? ನನಗೆ ಮೊದಲೇ ಸೊಂಟ ನೋವು, ಕಾಲ್ಗಂಟು ನೋವು ಎಲ್ಲ ಇರುತ್ತೆ. ಅಯ್ಯೋ
ಅದಕ್ಕೆ ಏನು ಏಜ್ ಲಿಮಿಟ್ ಇಲ್ಲ ಸುಮಿತ್ರ. ಸಣ್ಣದಿಂದ ಹಿಡಿದು ದೊಡ್ಡರವರೆಗೆ ಎಲ್ಲರೂ ಯೋಗ ಮಾಡ್ಬೋದು. ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಯೋಗ ಮಾಡ್ಬೋದು. ನಾನು ಮೊದಲು ಎಂತ ಮಾಡ್ತಿದ್ದೆ ಹೇಳು, ಇಡೀ ದಿನ ಟಿವಿ ಮೊಬೈಲ್ ತಿನ್ನೋದು ಮಲಗೋದು ಅಷ್ಟೇ ಅಲ್ವಾ. ಮೊದಲು ಹೇಗೆ ಇದ್ದೆ ನಾನು. ಹಾಗೆ ಮಾಡಿ ಯಾಕೆ ನಿಮ್ಗೆ ಮತ್ತೆ ಅಲ್ಲ ಜ್ಯೋತಿ, ನೀನು ಯೋಗಕ್ಕೆ ಹೋಗ್ತೀಯಲ್ಲ, ಅದು ಎಲ್ಲಿ ಏನು ಕಲಿಸ್ಕೊಡ್ತಾರೆ? ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಗೊತ್ತುಂಟಲ್ವಾ, ಅದರ ಆಪೋಸಿಟ್ ಅಲ್ಲಿ ರೋಟರಿ ಭವನ ಇದೆ. ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಯೋಗ ಕಲಿಸಿಕೊಡ್ತಾರೆ. ಅಯ್ಯೋ, ಫೀಸ್ ಏನೂ ಇಲ್ಲ. ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದಿಂದ ನಮ್ಮ ಸರ್ ಮೇಡಮ್ ನಮಗೆ ಫ್ರೀಯಾಗಿ ಯೋಗ ಕಲಿಸ್ತಾರೆ. ಮತ್ತಿನ್ನೇನು, ಬೆಳಿಗ್ಗೆ ಸಾಯಂಕಾಲ 2 ಬ್ಯಾಚ್ ಇದೆ. ಬೆಳಿಗ್ಗೆ ಆಗದೇ ಇದ್ದವರಿಗೆ ಸಾಯಂಕಾಲ ಬ್ಯಾಚಿಗೆ ಬರ್ಬೋದು. ಆಮೇಲೆ ರೋಟರಿ ಭವನದವ್ರು ನಮಗೆ ಫ್ರೀ ಜಾಗ ಕೊಟ್ಟಿದ್ದಾರೆ ಯೋಗ ಮಾಡಲಿಕ್ಕೆ. ಹೌದು, ರೋಟರಿ ಭವನದವರಿಂದ ನಮಗೆ ಜಾಗವೂ ಫ್ರೀ, ಯೋಗ ಗುರುಗಳಿಂದ ನಮಗೆ ಯೋಗವೂ ಫ್ರೀ. ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ದುಡ್ಡು ಹೇಳುವಾಗ ಇವ್ರು ಫ್ರೀ ಮಾಡ್ತಿದ್ದಾರ, ನಮ್ಗೆ ಗೊತ್ತೇ ಇಲ್ಲ. ಅದೇ ಹೇಳುದು, ಈಗಿನ ಕಾಲದಲ್ಲಿ ಫ್ರೀ ಯಾರು ಕೊಡ್ತಾರೆ ಹೇಳು, ಯಾರು ಮಾಡೋದು. ಅದೇ ಅದು ನಮ್ಮ ಗುರುಗಳ ಡೆಡಿಕೇಶನ್ ಮತ್ತೆ ಪೇಷನ್ಸ್. ಅವರು ನಮಗೆ ಯೋಗ, ಧ್ಯಾನ, ಮೆಡಿಟೇಷನ್ ಎಲ್ಲ ಹೇಳಿಕೊಡ್ತಾರೆ. ನಾನು ಮೊದಲು ಯೋಗ ಸೇರುವಾಗ ನನಗೆ ಆಗ್ತದ ಇಲ್ವ ಎಣಿಸ್ತಾ ಇದ್ದೀನಿ, ಎಂತ ಕಷ್ಟ ಉಂಟು ಆಸನ ಹೇಳಿ. ಆದರೆ ಮಾಡ್ತಾ 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 ನಮ್ಮ ಗುರುಗಳ ಸಪೋರ್ಟ್, ಆಮೇಲೆ ನನ್ನ ಈ ಯೋಗ ಫ್ರೆಂಡ್ಸ್ನ ಸಪೋರ್ಟಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ಎಲ್ಲ ನಾವು ಸಹ ಸೇರುವ ಅಲ್ಲ. ಎಲ್ಲ ಸೇರಿ ಇವತ್ತು ಯೋಗ ಡೇ ಉಂಟು ರೋಟರಿ ಭವನದ. ನಾನು ನಿಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಸರ್ ಮೇಡಮ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ನಿಮಗೆ. ನೀವೆಲ್ಲ ಜಾಯ್ನ್ ಆಗಿ ಯೋಗ ಡೇ ಎಂಜಾಯ್ ಮಾಡಿ ಎಲ್ಲರೂ. ಸರಿ ಎಲ್ಲ ಹೋಗುವ. ಈಗಲೇ ಸ್ಟಾರ್ಟ್ ಮಾಡಿಲ್ಲ, ನಾನು ಯೋಗ ಸ್ಲೋಗನ್ ಒಂದು ಹೇಳ್ತೇನೆ, ಸರಿ. ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಓಕೆ. ಮಾಡಿದರೆ ಯೋಗ, ಓಡೋದು ರೋಗ. ರಿಯೂನಿಯನ್ ಒಂದು ಸೆಲ್ಫಿ ತೆಗೆಯುವಲ್ಲ. ಹೌದು, 20 ವರ್ಷ ಆದ್ಮೇಲೆ ಸೇರಿದ್ದೇವೆ. ಏಕೆಂದರೆ ಸ್ಟೀಫನ್ ಸರ್ ಅವರು ಇದರ ನಿರ್ದೇಶನವನ್ನು ಮಾಡಿ ಬೇಕಾದಂಥ ಹಾಡನ್ನು ಸೆಲೆಕ್ಟ್ಮೆಂಟ್ ಮಾಡಿ ಉತ್ತಮವಾಗಿ ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ ಅವರಿಗೆ ಕೃತಜ್ಞತೆಗಳು, ಹಾಗೂ ಚಂದವಾಗಿ ಅಭಿನಯಿಸಿದ ಎಲ್ಲ ಯೋಗ ಬಂಧುಗಳಿಗೂ ಕೂಡ ಧನ್ಯವಾದಗಳು. ಇದೀಗ ನಾವು ಕೊನೆಯ ಒಂದು ಹಂತದ ಹಿಂದಿದ್ದೇವೆ. ಅಂದರೆ ಇನ್ನೇನು ಸಹಭೋಜನ ಆರಂಭ ಆಗ್ತದೆ. ಅದರ ಪೂರ್ವಭಾವಿಯಾಗಿ ಶಾಂತಿ ಮಂತ್ರಕ್ಕಾಗಿ ಎಲ್ಲರೂ ಎದ್ದು ನಿಂತು ಕೈ ಮುಗಿದುಕೊಂಡು ಶಾಂತಿ ಮಂತ್ರವನ್ನು ಆರಂಭಿಸೋಣ. ಆಮೇಲೆ ಸಹಭೋಜನ ಆರಂಭವಾಗುತ್ತದೆ. ಇದೀಗ ಶಾಂತಿ ಮಂತ್ರ.